ಹಲೋ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತೇನು ಅಡುಗೆ ಮಾಡ್ತೀನಿ ನೋಡೋಣ ಬನ್ನಿ. ನಾನಿಲ್ಲಿ ಊಟದ ಅಕ್ಕಿಯನ್ನು ತೊಗೊಂಡಿದ್ದೀನಿ 2 ಕಪ್ಪು. ಅದನ್ನು ಚೆನ್ನಾಗಿ ತೊಳೆದು ನೆನೆಸಿಡಬೇಕು. ಸೊ ಯಾವುದೇ ರೈಸ್ ಬಾತ್ ಅಥವಾ ರೈಸ್ ಮಾಡಬೇಕಾದ್ರೆ ಅನ್ನ ಉದ್ರಾಗಿ ಬರಬೇಕು ಅಂದರೆ ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿಡ್ತಾ ಇದ್ದೀನಿ. ನಾನು ಇವತ್ತು ಒಂದು ರೈಸ್ ಬಾತ್ ಮಾಡ್ತಾ ಇದ್ದೀನಿ, ಎಳ್ಳನ್ನ ಅಂತ. ಸೊ ಅದಕ್ಕೆ ನಾನಿಲ್ಲಿ ಹುರ್ಕೋಬೇಕಾದಂಥ ಪದಾರ್ಥಗಳನ್ನು ಈಗ ರೆಡಿ ಮಾಡ್ಕೊತೀನಿ. ಬಾಣಲೆನ ಕಾಯಕ್ಕಿಟ್ಟಿದ್ದೀನಿ. ಸೊ ಕಡಲೆಬೇಳೆನ ತೊಗೊಂಡಿದ್ದೀನಿ, ಉದ್ದಿನಬೇಳೆನ ತೊಗೊಂಡಿದ್ದೀನಿ, ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಸೊ 2 ಟೇಬಲ್ ಸ್ಪೂನ್ ಕಡಲೆಬೇಳೆ, 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಹಾಗೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದು ಖಾರಕ್ಕೆ ತಕ್ಕಂಗೆ ಅದನ್ನು ಚೆನ್ನಾಗಿ ಹುರ್ಕೊಂಡು ಕೊನೆಯಲ್ಲಿ 1 ಸ್ಪೂನ್ ಕಾಳು ಮೆಣಸನ್ನ ಹಾಕ್ತಾ ಇದ್ದೀನಿ. ಹಾಗೆ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದೆಲ್ಲದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಕೊನೆಯಲ್ಲಿ 3 ಸ್ಪೂನ್ ಎಳ್ಳನ್ನ ಹಾಕ್ತಾ ಇದ್ದೀನಿ, ನೈಲಾನ್ ಎಳ್ಳು. ನೋಡಿ, ಇಷ್ಟು ಹುರಿದ್ರೆ ಸಾಕು. ಇದು ತಣ್ಣಗಾಗಕ್ಕೆ ಇಟ್ಕೋಬೇಕು. ನಾನು ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡಿಡ್ತಾ ಇದ್ದೀನಿ. ಬಾಣಲೆಲ್ಲ ಇದ್ರೆ ಇನ್ನೂ ಬಿಸಿಯಾಗಿರುತ್ತೆ, ತಣ್ಣಗಾಗೋ ಟೈಮ್ ತೊಗೊಳುತ್ತೆ ಅಂತ. ಸೊ ತಟ್ಟೆಗೆ ಈ ಥರ ಹಾಕಿಟ್ಕೊಂಡಿದ್ದೀನಿ. ಅದು ತಣ್ಣಗಾಗಬೇಕು. ಅಷ್ಟೊತ್ತಿಗೆ ತಿಂಡಿ ಮಾಡಬೇಕಲ್ಲ, ಪ್ರಿಪ್ರೇಷನ್. ಅದಕ್ಕೆ ನಾನಿಲ್ಲಿ ಈರುಳ್ಳಿ, ಕ್ಯಾರೆಟ್ ಹಾಗೆ ಬೇರೆ ಸೊಪ್ಪುಗಳನ್ನ ತೊಗೊಂಡಿದ್ದೀನಿ. ಸೊ ನಾನು ಯಾವಾಗಲೂ ಹೇಳ್ತೀನಿ, ಈರುಳ್ಳಿ ಹೆಚ್ಚಬೇಕು ಅಂದರೆ ಈರುಳ್ಳಿ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಯೋಕ್ಕಿಡಬೇಕು ಅಂತ. ಸೊ ಆಗ ಕಣ್ಣು ಉರಿ ಬರಲ್ಲ. ಹಾಗೆ ಕ್ಯಾರೆಟ್ ಸಿಪ್ಪೆನ ತೆಗಿತಾ ಇದ್ದೀನಿ. ನಾನು ತಿಂಡಿ ಏನು ಮಾಡ್ತಾ ಇದ್ದೀನಿ ಅಂದರೆ ಈರುಳ್ಳಿ ದೋಸೆ ಅಥವಾ ಪಡ್ಡು, 2 ಥರನೂ ಮಾಡ್ಕೋಬೋದು. ಅದನ್ನು ಮಾಡ್ತಾ ಇದ್ದೀನಿ. ಸೊ ಈರುಳ್ಳಿ ಮತ್ತು ಕ್ಯಾರೆಟ್ನ ನೀರಲ್ಲಿ ಹಾಕಿದ್ದೀನಿ. ಹಾಗೆ ಈಗ ಸೊಪ್ಪು ಅಂದಲ್ಲ, ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಹಾಗೆ ಬೇರೆ ಇನ್ನೊಂದು ಸೊಪ್ಪನ್ನು ತೊಗೊಂಡಿದ್ದೀನಿ, ಅದೇನು ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಈರುಳ್ಳಿ ಕ್ಯಾರೆಟ್ ಆಯಿತು. ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಮತ್ತು ಕರಿಬೇವು ಸೊಪ್ಪು ಹಾಕಿದ್ರೂ ಚೆನ್ನಾಗಿರುತ್ತೆ. ಸಣ್ಣಗೆ ಹೆಚ್ಚುತ್ತೀವಲ್ಲ, ಕರಿಬೇವಿನ ಸೊಪ್ಪು ಅಷ್ಟು ಗೊತ್ತಾಗಲ್ಲ. ನೋಡಿ, ಇದೇ ಹೇಳಿದ್ದು ನಾನು, ಇನ್ನೊಂದು ಸಬ್ಸಿಗೆ ಸೊಪ್ಪು. ಅದನ್ನು ಬಿಡಿಸ್ಬಿಟ್ಟು ನಾನು ನೀರಲ್ಲಿ ಹಾಕಿಟ್ಟಿದ್ದೆ. ಈಗ ನೀರೆಲ್ಲ ತೆಗೆದು ಆ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದನ್ನು ಸಣ್ಣಗೆ ಹೆಚ್ಕೋಬೇಕು. ಇದನ್ನು ವೆಜಿಟೇಬಲ್ ಚಾಪರಲ್ಲಿ ಹಾಕೋಕ್ಕಾಗಲ್ಲ, ಹಾಗಾಗಿ ನಾವೇ ಹೆಚ್ಕೋಬೇಕಾಗುತ್ತೆ ಚಾಕುಲಿ. ಆಮೇಲೆ ಕೊತ್ತಂಬರಿ ಮತ್ತು ಕರಿಬೇವನ್ನು ತೊಗೊಂಡಿದ್ನಲ್ಲ, ನೀರಲ್ಲಿ ಹಾಕಿಟ್ಟಿದ್ನಲ್ಲ, ಅದನ್ನು ಸಹಿತ ಹೆಚ್ಕೊಳ್ತಾ ಇದ್ದೀನಿ. ಒಟ್ಟಿನಲ್ಲಿ ನಾನು ಹಾಕ್ತಾ ಇರೋದು ಅಂದರೆ ಸಬ್ಸಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು 3 ಸೊಪ್ಪು. ಮತ್ತು ಈಗ ಕ್ಯಾರೆಟ್ ತುರ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಆಪ್ಷನಲ್ಲು, ಇಷ್ಟ ಇಲ್ಲ ಅಂದರೆ ಬೇಡ, ಹಾಕ್ಕೋಬೇಡಿ. ಕ್ಯಾರೆಟ್ ಸ್ವೀಟ್ನೆಸ್ ಕೊಡುತ್ತಲ್ಲ, ಹಾಗಾಗಿ ಕೆಲವ್ರಿಗೆ ಇಷ್ಟ ಆಗಲ್ಲ. ಮತ್ತು ಮೆಣಸಿನ್ಕಾಯಿ ಅಷ್ಟೇ, ಅದು ಆಪ್ಷನಲ್ಲು. ಖಾರ ಬೇಕು ಅಂದರೆ ಹಾಕ್ಕೋಬೋದು. ಮೆಣಸಿನ್ಕಾಯಿ ಇದ್ದರೆ ಮಕ್ಕಳು ತಿನ್ನಲ್ಲ ಅನ್ನೋ ಕಾರಣಕ್ಕೆ ನಾನು ಮೆಣಸಿನ್ಕಾಯಿ ಹಾಕ್ತಾ ಇಲ್ಲ ಅಷ್ಟೇ. ಬರೀ ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಸಬ್ಸಿಗೆ, ಕ್ಯಾರೆಟ್ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಸಣ್ಣದಾಗಿ ಕಟ್ಟಾಗಿದೆ ಇದರಲ್ಲಿ ಈರುಳ್ಳಿ. ಈಗ ಹೆಚ್ಚಿಟ್ಕೊಂಡಿರೋಂಥ ಎಲ್ಲ ತರಕಾರಿ ಸೊಪ್ಪುಗಳನ್ನು ಹಾಕಿ, ಬೇಕು ಅನಿಸಿದ್ರೆ ರುಚಿಗೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ. ಯಾಕೆಂದರೆ ದೋಸೆ ಹಿಟ್ಟಲ್ಲಿರೋ ಉಪ್ಪು ಮತ್ತು ಈ ತರಕಾರಿಗೆ ಉಪ್ಪು ಬೇಕಲ್ಲ, ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೋದು. ಕೆಲವರಿಗೆ ದೋಸೆ ಥರ ಮಾಡಿದ್ರೆ ಇಷ್ಟ ಆಗುತ್ತೆ, ಕೆಲವರಿಗೆ ಪಡ್ಡು ಥರ ಮಾಡಿದ್ರೆ ಇಷ್ಟ ಆಗುತ್ತೆ. ನನಗೆ ಪಡ್ಡು ಇಷ್ಟ, ಹಾಗಾಗಿ 2 ಥರದಲ್ಲೂ ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೀನಿ. ಈಗ ನೋಡಿ, ಅಕ್ಕಿ ನೆಂದಿದೆ, ಅರ್ಧ ಗಂಟೆ ಆಗಿದೆ. ನಾನು ಇದು ಹೆಚ್ಕೊಳ್ಳೋ ಅಷ್ಟರಲ್ಲಿ ನಾನು ಅನ್ನ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ. 2 ಕಪ್ ಅಕ್ಕಿಗೆ 4 ಕಪ್ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಕುಕ್ಕರ್ ಕೂಗಿ ತಣ್ಣಗಾಗಕ್ಕೆ ಟೈಮ್ ಬೇಕಲ್ಲ, ಅಷ್ಟೊತ್ತಿಗೆ ಇನ್ನೊಂದು ಕೆಲಸ ಏನು, ಪಡ್ಡು ಮತ್ತು ದೋಸೆಗೆ ಚಟ್ನಿ ಬೇಕಲ್ಲ, ಹಾಗಾಗಿ ನಾನು ತೆಂಗಿನಕಾಯಿನೆಲ್ಲ ಹೆಚ್ಕೊಳ್ತಾ ಇದ್ದೀನಿ. ಸೊ ತೆಂಗಿನಕಾಯಿನ ಹೆಚ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಸತಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೆ ಜೊತೆಗೆ ಚಟ್ನಿಗೆ ಏನೇನು ಹಾಕ್ತೀವಿ ನಾವು, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಅಥವಾ ಕೊತ್ತಂಬರಿ ದಂಟು, ಪುದೀನ, ಅದನ್ನೆಲ್ಲ ನಾನು ನೀರಲ್ಲಿ ಹಾಕಿ ತೊಳ್ಕೊಳ್ತಾ ಇದ್ದೀನಿ. ತೊಳೆದಾದ್ಮೇಲೆ ಅದನ್ನು ಒಂದು ಸತಿ ಹೆಚ್ಚಿ ಕಾಯಿ ಜೊತೆ ಅದನ್ನು ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಕುಕ್ಕರು ಕೂಗ್ತಾ ಇದೆ, ಅನ್ನ ಆಗ್ತಾಯಿದೆ ಆ ಕಡೆ. ಸೊ ಈ ಕಡೆ ಚಟ್ನಿಗೆ ಪ್ರಿಪ್ರೇಷನ್ ಆಗ್ತಾಯಿದೆ. ಕಾಯಿ ತುರಿದರೆ ಕಾಯಿ ತುರಿನೂ ಹಾಕೋಬೋದು. ಆಮೇಲೆ ನಾನು ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿನ ತೊಗೊಂಡಿಲ್ಲ. ಹಸಿಮೆಣಸಿನ್ಕಾಯಿ ಅಸಿಡಿಟಿ ಅನ್ನೋ ಕಾರಣಕ್ಕೆ. ನೋಡಿ, ತರಿಯಾಗಿ ರುಬ್ಬಿದ ಮೇಲೆ ಕೊನೆಯಲ್ಲಿ ಉಪ್ಪು ಹಾಕಿ, ನೀರು ಹಾಕಿ ಇನ್ನೊಂದು ಸತಿ ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿಯಾಗಿರುತ್ತೆ.
ಸೊ ಚಟ್ನಿನ ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಚಟ್ನಿ ಇಷ್ಟಕ್ಕೆ ಮುಗಿಲಿಲ್ಲ, ಇದಕ್ಕೆ ಒಗ್ಗರಣೆ ಕೊಡಬೇಕಲ್ಲ. ಸೊ ನಾನಿಲ್ಲಿ ಒಗ್ಗರಣೆ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆನ ಹಾಕಿ ಮತ್ತು ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿಬೇಕು, ಹಿಂಗೆ ಹಾಕ್ತಾಯಿಲ್ಲ ಬೆಳ್ಳುಳ್ಳಿ ಹಾಕಿರೋದ್ರಿಂದ. ಸಾಸಿವೆ ಸಿಡಿದಿದೆ, ಈಗ ಚಟ್ನಿಗೆ ಒಗ್ಗರಣೆ ಆಯಿತು. ಸೊ ನಮ್ಮ ಚಟ್ನಿನೂ ರೆಡಿ ಆಯಿತು. ಚಟ್ನಿ ರೆಡಿ ಆದಮೇಲೆ ದೋಸೆ ಮತ್ತು ಪಡ್ಡು ಮಾಡ್ಕೋಬೇಕಲ್ಲ, ಹಾಗಾಗಿ ನಾನು ದೋಸೆ ಕಾವಲಿ ಇಡ್ತಾ ಇದ್ದೀನಿ, ಹಾಗೆ ಪಡ್ಡು ಹಂಚನ್ನ ಇಡ್ತಾ ಇದ್ದೀನಿ. ಸೊ ಪಡ್ಡು ಹಂಚಿಗೆ ಫಸ್ಟು ಚೆನ್ನಾಗಿ ಎಣ್ಣೆ ಹಾಕಬೇಕು, ಬರೀ ಗ್ರೀಸ್ ಮಾಡಿದ್ರೆ ಸಾಕಾಗಲ್ಲ, ಅದಕ್ಕೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಕಂಜೂಸು, ಎಣ್ಣೆ ಹಾಕಲ್ಲ, ಬಟ್ ಪಡ್ಡು ಚೆನ್ನಾಗಿ ಬರಲ್ಲ ಅನ್ನೋ ಕಾರಣಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಈಗ ಹಿಟ್ಟನ್ನ ಹಾಕಿ ಈ ಲಿಡ್ನ ಮುಚ್ಚಿ ಬೇಯಕ್ಕಿಡ್ತೀನಿ. ಅದು ಬೇಯ್ತಾ ಇರಲಿ, ಅಷ್ಟೊತ್ತಿಗೆ ಇಲ್ಲಿ ತವ ಮೇಲೆ ದೋಸೆ ಮಾಡ್ಕೊಳ್ಳೋಕ್ಕೆ ಅದೇ ಹಿಟ್ಟನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಈ ಕಡೆ ಪಡ್ಡು ಬೆಂದಿದೆ. ಈ ಬ್ಯಾಂಬೂ ಸ್ಟಿಕ್ ಬರುತ್ತಲ್ಲ, ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ತೊಗೊಂಡ್ರೆ ಇದು ಮಗ್ಚಕ್ಕೆ ಈಸಿ ಆಗುತ್ತೆ. ಇದು ಸ್ಪೂನ್ ಎಲ್ಲ ಸರಿ ಹೋಗಲ್ಲ, ಸ್ಪೂನ್ ಬರೀ ಎತ್ತಿ ಹಾಕ್ಕೊಳ್ಳೋಕೆ ಸರಿ ಹೋಗುತ್ತೆ, ಈ ಥರ ಮಗ್ಚಕ್ಕೆ ಸ್ವಲ್ಪ ಕಷ್ಟ. ಹಾಗಾಗಿ ಬ್ಯಾಂಬೂ ಸ್ಟಿಕ್ ಸಿಕ್ಕತ್ತೆ ಮಾರ್ಕೆಟಲ್ಲಿ, ಸೊ ನೀವು ಟ್ರೈ ಮಾಡಿ. ಪಡ್ಡು ನೋಡಿ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಬೇಯಬೇಕು. ಅಷ್ಟೊತ್ತಿಗೆ ಇಲ್ಲಿ ದೋಸೆನ ಇಟ್ಟಿದ್ನಲ್ಲ, ದೋಸೆನೂ ರೆಡಿ ಆಗಿದೆ, ಬೆಂದಿದೆ. ಸೊ ಇದನ್ನು ಮಗ್ಸ್ತಾ ಇದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ದೋಸೆ ರೆಡಿ ಆಗಿದೆ, ಈರುಳ್ಳಿ ಸೊಪ್ಪಿನ ದೋಸೆ. ಹಾಗೆ ಈ ಕಡೆ ಪಡ್ಡುನೂ ರೆಡಿ ಆಗಿದೆ. ನೋಡಿ, ದೋಸೆ ಪಡ್ಡು ರೆಡಿ. ನನಗಂತೂ ತುಂಬ ಹಸಿವಾಗ್ಬಿಟ್ಟಿದೆ, ಇದನ್ನು ನಾನು ತಿನ್ನಲೇಬೇಕು. ಪಡ್ಡು ನೋಡಿದ್ರೆ ಟೆಂಪ್ಟಿಂಗ್ ಅಲ್ವಾ, ಹಸಿವಾಗ್ತಾ ಇದ್ರೂ ತಿನ್ನಬೇಕು ಅನಿಸುತ್ತೆ. ಸೊ ಪಡ್ಡು ಚೆನ್ನಾಗಿದೆ, ಹಾಗೆ ದೋಸೆ ಚಟ್ನಿ ಜೊತೆ ಅದು ಚೆನ್ನಾಗಿದೆ, ಸೂಪರ್ ಕಾಂಬಿನೇಷನ್. ರೆಡಿ ಆಯಿತು. ಈಗ ನಾವು ಎಳ್ಳನ್ನಕ್ಕೆ ಹುರಿದಿಟ್ಕೊಂಡಿರೋ ಅಂಥ ಮಿಶ್ರಣ ತಣ್ಣಗಾಗಿದೆ, ಅದನ್ನು ಪುಡಿ ಮಾಡ್ಕೋಬೇಕು ಮಿಕ್ಸಿ ಜಾರಿಗೆ ಹಾಕಿ. ಸೊ ಅದನ್ನು ನಾನು ಮಾಡ್ಕೋತಾ ಇದ್ದೀನಿ. ಇದು ಚಟ್ನಿ ಪುಡಿ ಅದಕ್ಕೆ ಬರುತ್ತೆ, ಪುಡಿ ನೋಡಿ ಈ ಥರ ಬರುತ್ತೆ. ಸೊ ಪುಡಿ ರೆಡಿಯಾಗಿದೆ, ಈಗ ಒಗ್ಗರಣೆ ಮಾಡ್ಕೊಳ್ಬೇಕು. ಸೊ ಎಣ್ಣೆನ ಕಾಯಕ್ಕೆ ಇಡ್ತಾ ಇದ್ದೀನಿ. ಒಗ್ಗರಣೆಗೆ ನಾರ್ಮಲ್ ಏನು ಹಾಕ್ತೀವಿ ಅದೇ, ಅದಕ್ಕಿಂತ ಮುಂಚೆ ಕಡಲೆ ಬೀಜನ ಮೊದಲು ಹುರಿದು ಎತ್ತಿಟ್ಕೊಳ್ಬೇಕು. ಸೊ ಅದನ್ನು ಯಾವಾಗಲೂ ಮಾಡೋದು. ಆಮೇಲೆ ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವನ್ನ ಹಾಕಿದ್ದೀನಿ, ಅರಿಶಿನ ಹಾಕಿದ್ದೀನಿ. ಕಡಲೆಬೇಳೆ ಬಣ್ಣ ಬಂದಮೇಲೆ ಅನ್ನ ತಣ್ಣಗಾಗಿದೆ, ಸೊ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಅನ್ನನ ಸ್ವಲ್ಪ ಉದುರು ಮಾಡಿಕೊಂಡು ಈ ಪುಡಿ ಒಂದು 3 ಸ್ಪೂನ್, ನಿಮಗೆ ಎಷ್ಟು ಬೇಕೋ ಅಷ್ಟು, ಅನ್ನದ ಮೇಲೆ ಎಷ್ಟಿದೆ ನೋಡಿಕೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಇದ್ದರೆ ಕಾಯಿ ತುರಿ ಹಾಕಿ, ಇಲ್ಲಾಂದರೆ ಕೊಬ್ಬರಿನೂ ಹಾಕ್ಕೋಬಹುದು. ಅಂತ ಕಡಲೆ ಬೀಜ ಹಾಕಿದ್ರೆ ನಮ್ಮ ಎಳ್ಳನ್ನು ರೆಡಿಯಾಗಿರುತ್ತೆ. ಇದ್ರ ಜೊತೆ ಒಂದು ಸ್ವೀಟ್ ಮಾಡೋಣ ಅಂತ ನಾನಿಲ್ಲಿ ಬ್ರೋಕನ್ ವೀಟ್ ಅಥವಾ ದಲಿಯಾ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಅದನ್ನು 1 ಕಪ್ ತೊಗೊಂಡು ಚೆನ್ನಾಗಿ ತೊಳೆದಿದ್ದೀನಿ. ಸೊ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಿಲ್ಲಿ ಒಂದು ಬಾಣಲೆನ ಇಟ್ಟು ಅದಕ್ಕೆ ತುಪ್ಪ ಹಾಕಿ ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಹುರಿದಿದ್ದಾದಮೇಲೆ ದ್ರಾಕ್ಷಿನ ಹಾಕಿ, ದ್ರಾಕ್ಷಿ ಸ್ವಲ್ಪ ದಪ್ಪ ಆಗಬೇಕು. ಆದಮೇಲೆ ಅದನ್ನು ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಇದೇ ಬಾಣಲೆಗೆ ನಾನು ದಲಿಯಾ ಅಥವಾ ಬ್ರೋಕನ್ ವೀಟ್ನ ಹಾಕಿ ನೀರು ಹಾಕಿ ಬೇಯಕ್ಕೆ ಇಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಾನಿಲ್ಲಿ 1 ಕಪ್ ದಲಿಯಾಕ್ಕೆ 1 ಕಪ್ ಬೆಲ್ಲನ ತೊಗೊಂಡಿದ್ದೀನಿ. ಅದು ಮುಳುಗುವಷ್ಟು ನೀರನ್ನು ಹಾಕಿ ಅದನ್ನು ಸ್ವಲ್ಪ ಕರಗಿಸ್ಕೊಳ್ಬೇಕು. ನಾವು ಬೆಲ್ಲನ ಡೈರೆಕ್ಟಾಗಿ ಹಾಕ್ಬೋದು, ಬಟ್ ಅದರಲ್ಲಿ ಕಸ ಇರುತ್ತೆ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಬೆಲ್ಲ ಯೂಸ್ ಮಾಡಬೇಕಾದ್ರೆ ಈ ಥರ ಬೆಲ್ಲನ ಕರಗಿಸಿ ಆಮೇಲೆ ಹಾಕ್ಕೊಳ್ತೀನಿ. ಇಲ್ಲಿ ನೋಡಿ, ಇದು ದಲಿಯಾ ಬೆಂದಿದೆ ಅಂತ ನೋಡೋಣ. ಸೊ ಬೆಂದಿದೆ. ಇದಕ್ಕೆ ಈಗ ಬೆಲ್ಲ ಕರಗಿಸ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಒಂದ್ಸತಿ ಮಿಕ್ಸ್ ಮಾಡಿ ಒಂಚೂರು ಅದು ಬೇಯಬೇಕು. ಬೆಂದಾದಮೇಲೆ ಕೊನೆಯಲ್ಲಿ ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಏಲಕ್ಕಿ ಪುಡಿ ಹಾಕಿದ್ರೆ ಮುಗೀತು ಅಂತಲೇ ಅರ್ಥ. ನೋಡಿ, ಇಷ್ಟ ಆಗಿರುತ್ತೆ. ಇದನ್ನು ದಲಿಯಾ ಹುಗ್ಗಿ ಅಥವಾ ಗೋಧಿ ನುಚ್ಚಿನ ಹುಗ್ಗಿ ಅಂತಲೂ ಕರೀತಾರೆ. ಅಡುಗೆ ರೆಡಿಯಾಗಿದೆ. ಈಗ ಇದನ್ನು ಟೇಸ್ಟ್ ಮಾಡೋವಂಥ ಟೈಮ್. ಹುಗ್ಗಿ ಮತ್ತು ಎಳ್ಳನ್ನು. ಸೊ ನಾನು ಸ್ವೀಟ್ ತಿಂತಾಯಿದ್ದೀನಿ. ನನ್ನ ಮಗನಿಗೆ ಸ್ವೀಟ್ ಇಷ್ಟ ಆಗಲ್ಲ, ಅದಕ್ಕೆ ಅವ್ನು ಬೇಡ ಅಂತಿದ್ದಾನೆ. ನಾನು ಸ್ವೀಟ್ ತಿಂತಾಯಿದ್ದೀನಿ. ಬೆಲ್ಲ ಇನ್ನೊಂಚೂರು ಬೇಕಿದ್ರೆ ಹಾಕ್ಕೋಬಹುದು, ನಾನು ಸ್ವಲ್ಪ ಕಮ್ಮಿನೇ ಹಾಕೋದು ಹಾಗಾಗಿ. ಮತ್ತು ಎಳ್ಳನ್ನು ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ.
ಜೊತೆಗೆ ಸ್ವೀಟನ್ನು ತಿಂತಾ ಇದ್ದೀನಿ. ಅದರಿದ್ದಂಗೆ ಎಳ್ಳನ್ನ ಇಷ್ಟ ಆಯಿತು ಅನಿಸುತ್ತೆ, ಹಾಗಾಗಿ ಅವನು ಮತ್ತೆ ಕೇಳ್ತಾ ಇದ್ದಾನೆ, ಅಂದರೆ ಅದು ಚೆನ್ನಾಗಿದೆ ಅಂತಲೇ ಅರ್ಥ. ನೋಡಿ, ಅವನು ಸ್ವಲ್ಪ ಖಾರ ಪ್ರಿಯ, ಅವನು ತಿಂತಾ ಇದ್ದಾನೆ. ಸೊ ಎಳ್ಳನ್ನ ಮತ್ತು ಹುಗ್ಗಿ ಎರಡೂ ಚೆನ್ನಾಗಿತ್ತು. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮೆಲ್ಲರನ್ನು ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಹ್ಯಾವ್ ಅ ಗುಡ್ ಡೇ, ಸ್ಟೇ ಸೇಫ್, ಬಾಯ್.